ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದರ್ಶನ್ ಅಭಿಮಾನಿಗಳಿಗೆ ಇದೊಂದು ಭಾರಿ ಆಘಾತಕಾರಿಯಾದಂಥ ಸುದ್ದಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಂದು ನಿರೀಕ್ಷೆನ ಇಟ್ಕೊಂಡಿದ್ವಿ. ಮುಕುಲ್ ರೋಹಟಗಿ ಪ್ರಭಾವಿ ಹಿರಿಯ ವಕೀಲರು ಹೇಗೋ ದರ್ಶನ್ ಅವರಿಗೆ ಬೇಲನ್ನು ಕೊಡಿಸ್ಬಿಡ್ತಾರೆ ಅಂತ. ನೋಡಿ, ಯಾವುದಕ್ಕೂ ಕೂಡ ಮಣಿಯದಂತೆ ಮುಕುಲ್ ರೋಹಟಗಿ ಅವರು ಏನು ವಾದ ಮಾಡಿದರೂ ಕೂಡ ಅದಕ್ಕೆ ಸೊಪ್ಪು ಹಾಕದಂತೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆಘಾತಕಾರಿಯಾದಂತಹ ತೀರ್ಪನ್ನು ಹೊರಹಾಕಿದೆ. ನೋಡಿ, ದರ್ಶನ್ ಅವರ ಅಭಿಮಾನಿಗಳಿಗೆ ಇದರಿಂದ ಇವತ್ತು ಬ್ಯಾಡ್ ಡೇ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರಿಗೆಲ್ಲರಿಗೂ ಕೂಡ 2027 ಮೇ 15ರವರೆಗೂ ಕೂಡ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಕಾಲ ಕಳೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಹಾಗಾದರೆ ಇನ್ನು 1 ವರ್ಷ ಜಾಮೀನು ಭಾಗ್ಯ ಇಲ್ಲವೇ ಇಲ್ವಾ ಹಾಗಾದರೆ ದರ್ಶನ್ಗೆ ಅನ್ನೋ ಆಘಾತಕಾರಿಯಾದಂಥ ಸುದ್ದಿಯನ್ನು ಇವತ್ತು ದರ್ಶನ್ ಅಭಿಮಾನಿಗಳು ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೋಡಿ, ಏನೆಲ್ಲ ಆಯಿತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ, ವಾದ ವಿವಾದ ಹೇಗಿತ್ತು, ಏನು ತೀರ್ಪು ಬಂತು ಸುಪ್ರೀಂ ಕೋರ್ಟ್ನಿಂದ ಅನ್ನೋ ಕಂಪ್ಲೀಟ್ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಈಗಾಗಲೇ 57ನೇ CCH ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ವರದಿಯನ್ನು ಕೇಳಿತ್ತು. ರಿಜಿಸ್ಟ್ರಿ ಕಡೆಯಿಂದ ಕರ್ನಾಟಕದ ಪರಪ್ಪನ ಅಗ್ರಹಾರದ ಜೈಲು ಅಧಿಕಾರಿಗಳಿಗೂ ಮತ್ತು 57ನೇ CCH ಕೋರ್ಟ್ನಿಂದಲೂ ಕೂಡ ವರದಿಯನ್ನು ತರಿಸ್ಕೊಂಡಂಥ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿ ಇವತ್ತು ವಿಚಾರಣೆಗೆ ಹಾಜರಾಗುತ್ತೆ. ನೋಡಿ, ಒಂದು ಮುಕುಲ್ ರೋಹಟಗಿಯವರು ವಾದ ಶುರುವಾಗ್ತಾ ಇದ್ದಾಗೆ ನಿರೀಕ್ಷೆಗಳು ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಕುಲ್ ರೋಹಟಗಿ ಅವರು ವಾದ ಮಾಡಿದ್ದು ಅದೇ, ಪಡಿವಾಲಾ ಮತ್ತು ಮಹದೇವನವರ ದ್ವಿಸದಸ್ಯ ಪೀಠದ ಎದುರು. ನೋಡಿ, 272 ಸಾಕ್ಷಿಗಳಲ್ಲಿ ಇಲ್ಲಿಯವರೆಗೂ ಕೂಡ ಕೇವಲ 10 ಸಾಕ್ಷಿಗಳ ವಿಚಾರಣೆ ನಡೆಸಿರೋದು ಮೈಲಾರ್ಡ್. 150 ಸಾಕ್ಷಿಗಳ ವಿಚಾರಣೆ ನಡೆಸ್ತೀವಿ ಅಂತ ಪ್ರಾಸಿಕ್ಯೂಷನ್ ಹೇಳಿದೆ. ಹಾಗಾದರೆ ಇದೊಂದು ಭಾರಿ ದೊಡ್ಡ ಹಿನ್ನಡೆ. ಬೇಕಂತಲೇ ಉದ್ದೇಶಪೂರ್ವಕವಾಗಿ ಈ ಕೇಸನ್ನ ಡಿಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಒಂದು ಲೀಗಲ್ ಸಪೋರ್ಟ್ನ ತೆಗೆದುಕೊಂಡು ಇಲ್ಲಿಯವರೆಗೂ ಕೂಡ ಅವರು ಇನ್ನೋಸೆಂಟ್ ಇದ್ದಾರೆ, ಇದರಲ್ಲಿ ತಪ್ಪಿತಸ್ಥರ ಅಲ್ಲ ಅವರು. ಹಾಗಾಗಿ ಅವ್ರನ್ನ ನೀವು ಬೇಲ್ ಮೂಲಕ ಹೊರಗೆ ಬಿಡಬೇಕು ಅನ್ನೋ ರೀತಿಯಾದಂಥ ಡಿಫೆಂಡನ್ನು ಮಾಡಿಕೊಂಡಿದ್ದು ಮುಕುಲ್ ರೋಹಟಗಿ. ಆದರೆ ಸರ್ಕಾರದ ಪರ ವಕೀಲರು ಕೂಡ ಅದಕ್ಕೆ ತಕ್ಕನಾದಂಥ ವಾದವನ್ನು ಕೂಡ ಮಾಡ್ತಾರೆ, ಕೌಂಟರ್ ಅಟ್ಯಾಕನ್ನು ಕೂಡ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಎಲ್ಲೋ ಒಂದು ರೀತಿಯಾಗಿ ನವೆಂಬರ್ 3 ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದು. 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಅಷ್ಟನ್ನು ನೀವು ಮಾಡಿರೋದು ಹಾಗಾದರೆ ಅನ್ನೋ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾಗೆ ದರ್ಶನ್ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಇತ್ತು. ಜೊತೆಗೆ ದರ್ಶನ್ ಅವರ ಕುಟುಂಬಕ್ಕೂ ಕೂಡ ಓಕೆ, ಈ ಥರದೊಂದು ಸೆನ್ಸಿಬಲ್ ಕ್ವಶನನ್ನು ಸುಪ್ರೀಂ ಕೋರ್ಟ್ ಕೂಡ ಆಗ್ತಾ ಇದೆ, ಬೇಲ್ ಖಂಡಿತವಾಗಿಯೂ ಸಿಗುತ್ತೆ ಅವರಿಗೆ ಅನ್ನೋ ಥರದ ಓಪ್ಸ್ನಲ್ಲಿ ಎಲ್ಲರೂ ಕೂಡ ಇದ್ದರು. ಆದರೆ ಜಾಮೀನು ಅರ್ಜಿಯ ವಿಚಾರಣೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ ಕಡ್ಡಾಯವಾಗಿ 1 ವರ್ಷಗಳ ಕಾಲ ಟೈಮನ್ನು ರಾಜ್ಯ ಸರ್ಕಾರಕ್ಕೆ ಕೇಳಿಬಿಡ್ತು. 1 ವರ್ಷ ಟೈಮನ್ನು ಕೊಡ್ತೀವಿ, ಅಷ್ಟರ ಒಳಗಾಗಿ ನೀವು ವಿಚಾರಣೆಯನ್ನು ಮುಗಿಸಬೇಕು, ಪ್ರತಿದಿನ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಮುಕುಲ್ ರೋಹಟಗಿ ಅವರು ಇತ್ತ ದರ್ಶನ್ ಅವರು ಗ್ಲಾಸ್ ಸ್ಕ್ರೀನಲ್ಲಿದ್ದಾರೆ, ತುಂಬ ನೋನಲ್ಲಿದ್ದಾರೆ, ಅವರಿಗೆ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ, ಹಾಗೆ ಹೀಗೆ ಅಂತ ಏನೆಲ್ಲ ಆರೋಪಗಳು ಮಾಡಿದ್ರು ಪ್ರತಿಯೊಂದನ್ನು ಕೂಡ ವಿವರವಾಗಿ ಸಲ್ಲಿಸೋ ಕೆಲಸವನ್ನು ಮಾಡಿದ್ರು. ಜೈಲು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅವರಿಗೆ ಟ್ರೀಟ್ ಮಾಡಲಾಗ್ತಾ ಇದೆ, ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ತಾ ಇಲ್ಲ. ಇವೆಲ್ಲವುಗಳನ್ನು ಕೂಡ ಪರಿಗಣಿಸಿದಂಥ ಸುಪ್ರೀಂ ಕೋರ್ಟ್ ಕೊನೆಗೆ ಓಕೆ, ನಿಮಗೆ 1 ವರ್ಷ ಟೈಮನ್ನು ಕೊಡ್ತೀವಿ, ಅಷ್ಟರೊಳಗಾಗಿ ನೀವು ಪ್ರತಿದಿನ ವಿಚಾರಣೆಯನ್ನು ಮಾಡಿ ಈ ಕೇಸನ್ನು ಮುಗಿಸಿ. 150 ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ, ಇದುವರೆಗೂ ಕೂಡ ಕೇವಲ 10 ಮಂದಿ ಸಾಕ್ಷಿಗಳ ವಿಚಾರಣೆಯನ್ನು ಏನಕ್ಕೆ ಮಾಡಿದ್ರಿ? ನೀವು ಕಂಪ್ಲೀಟ್ ಮಾಡಬೇಕು ಇದನ್ನು. ಪ್ರತಿದಿನವೂ ಕೂಡ ನೀವು ವಿಚಾರಣೆ ಮಾಡಿ, ಆದರೂ ಕೂಡ ಇದನ್ನು ಕಂಪ್ಲೀಟ್ ಮಾಡಿ. 1 ವರ್ಷದಲ್ಲಿ ಇದೇ ಜಾಮೀನು ಅರ್ಜಿಯ ವಿಚಾರಣೆ ಮುಗಿಯದೇ ಹೋದರೆ ಮತ್ತೆ ನಾವು ಇದೇ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಾವು ನಡೆಸ್ತೀವಿ. ಅಲ್ಲಿವರೆಗೂ ಆ ಸಾಕ್ಷಿಗಳ ವಿಚಾರಣೆ ಎಲ್ಲವೂ ಕೂಡ ಆಗದೆ ಹೋದರೆ ನೀವು ಮತ್ತೆ ವಾಪಸ್ ನಮ್ಮ ಬಳಿ ಬರಬಹುದು, ಅಪೀಲ್ ಹಾಕಿ ಬರಬಹುದು, ಮತ್ತು ನೀವು ಜಾಮೀನಿಗೆ ಅರ್ಜಿಯನ್ನು ಇದೇ ಸುಪ್ರೀಂ ಕೋರ್ಟ್ನಲ್ಲೂ ಸಲ್ಲಿಸಬಹುದು, ಮತ್ತು ಇದೇ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಡೆಸ್ತೀವಿ. ಅಲ್ಲಿಯವರೆಗೂ ಕಾಲ 1 ವರ್ಷಗಳ ಕಾಲ ನಾವೆಲ್ಲ ಏನು ಹೇಳಿದ್ದೀವಲ್ವ, ಈ ಕೇಸನ್ನು ಯಾವುದೇ ಕಾರಣಕ್ಕೂ ಡಿಲೇ ಮಾಡುವಂತೆಯೇ ಇಲ್ಲ ಅಂತ. ಹಾಗಾದರೆ ಇನ್ನು 1 ವರ್ಷ ಪರಪ್ಪನ ಅಗ್ರಹಾರದಲ್ಲೇ ನಟ ದರ್ಶನ್ ಅವರು ಕಾಲ ಕಳಿಬೇಕು. ಇದು ಖಚಿತ ಕೂಡ, ಸುಪ್ರೀಂ ಕೋರ್ಟ್ನ ಆದೇಶ ಕೂಡ. ಇದರ ಹೊರತಾಗಿಯೂ ಕೂಡ ನಿಮಗೆ ಬೇರೆ ಏನಾದರೂ ಸೌಲಭ್ಯ ಬೇಕಾದರೆ ಮಿಡ್ಲಲ್ಲಿ ಅಟ್ಲೀಸ್ಟ್ ಏನೋ ತುಂಬ ಸಮಸ್ಯೆಗಳಾಗ್ತಾ ಇದೆ, ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ, ಓಕೆ, ಸುಪ್ರೀಂ ಕೋರ್ಟ್ನ ಆದೇಶ ಬಂದಮೇಲೆ ಮತ್ತೆ ಜೈಲು ಅಧಿಕಾರಿಗಳು ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ, ಇದೇ ದೊಡ್ಡ ಸಪೋರ್ಟ್, ಬಿಗ್ ಸಪೋರ್ಟ್ ಅನ್ನೋ ರೀತಿಯಾಗಿ ದರ್ಶನ್ ಅವ್ರನ್ನ ತುಂಬ ಕೀಳಾಗೇನಾದರೂ ನೋಡಲಿಕ್ಕೆ ಟ್ರೀಟ್ ವಿಚಾರದಲ್ಲಾಗಿರ್ಬೋದು, ಮೂಲಭೂತ ಸೌಕರ್ಯಗಳ ವಿಚಾರದಾಗಿರ್ಬೋದು, ಮನೆ ಊಟ ವಿತರಣೆ ಮಾಡೋ ವಿಚಾರದಲ್ಲಾಗಿರ್ಬೋದು,
ಅಥವಾ ಸಾಕ್ಷಿಗಳ ವಿಚಾರಣೆ ಲೇಟ್ ಆಗೋದಾಗಿರ್ಬೋದು, ಮಿಡ್ಲಲ್ಲಿ ನೀವು ಮತ್ತೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಬೋದು. ಆದರೆ ಇನ್ನೂ 1 ವರ್ಷಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಕಡ್ಡಾಯವಾಗಿ ಸಮಯವನ್ನು ಕಳೀಲೇಬೇಕಾಗತ್ತೆ. ನೋಡಿ, ಅನಗತ್ಯ ಕಾರಣವನ್ನು ನೀವು ಕೊಟ್ಟು ಸಾಕ್ಷ್ಯ ವಿಚಾರಣೆ ಲೇಟ್ ಮಾಡೋ ಹಾಗೆ ಇಲ್ಲ. 1 ವರ್ಷ ಸಾಕಾಗುತ್ತಾ ನಿಮಗೆ ಅಂತಲೂ ಕೂಡ ಕೇಳಿದ್ರು. ನೋಡಿ, 2026 ದರ್ಶನ್ ಪಾಲಿಗೆ ಮಹತ್ವದ ವರ್ಷ. ಎಲ್ಲೋ ಒಂದು ಕಡೆ ಮುಕುಲ್ ರೋಹಟ್ಗಿ ಅವರು ಭಾರತದ ಅಟಾರ್ನಿ ಜನರಲ್ ಆಗಿದ್ದಂಥವ್ರು, ಪ್ರಭಾವಿ ವಕೀಲರು, ದೊಡ್ಡ ದೊಡ್ಡ ವಕೀಲರನ್ನೇ ಹಿಡಿದು ಕೋಟಿ ಹಣವನ್ನು ಖರ್ಚು ಮಾಡಿ ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟಿದ್ದು ನಟ ದರ್ಶನ್ ಅವರು. ಈ ಬಾರಿ ಖಂಡಿತವಾಗಿಯೂ ದೇಶದ ಪರಮೋಚ್ಚ ನ್ಯಾಯಾಲಯದ ಮೊರೆ ಹೋಗ್ತಾ ಇರೋದ್ರಿಂದ, ಅದು ಬಾರಿ 2ನೇ ಬಾರಿ ಕದ ತಡ್ತಾ ಇರೋದ್ರಿಂದ ಒಂದು ಲೀಗಲ್ ಸಪೋರ್ಟ್ನ ತೆಗೆದುಕೊಂಡು ಪರಪ್ಪನ ಅಗ್ರಹಾರ ಬಾಗಿಲಿಂದ ದರ್ಶನ್ ಹೊರಗೆ ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡ್ತಾ ಇದ್ವಿ. ದರ್ಶನ್ ಅವರು ಇನ್ನೋಸೆನ್ಸ್, ಇನ್ನೂ ಕೂಡ ಇದು ಕೇಸ್ ಮುಗಿದಿಲ್ಲ, ಅಲ್ಲಿಯವರೆಗೂ ಕೂಡ ಅವ್ರ ಬಗ್ಗೆ ಯಾರೂ ಕೂಡ ಆರೋಪಗಳನ್ನು ಮಾಡುವಂತೆಯೇ ಇಲ್ಲ ಅನ್ನೋ ಥರದ ಚರ್ಚೆಗಳೇನಾಗ್ತಾ ಇತ್ತಲ್ಲ, ಈ ಕೇಸ್ನಲ್ಲಿ ಇನ್ನೂ ಕೂಡ ನಾವು ಅರಿತುಕೊಳ್ಳಲಾಗದಂಥ ಭಾಳ ಸೆನ್ಸಿಬಲ್ ವಿಷಯಗಳು ಕೂಡ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿಯೇ ಇನ್ನೂ 1 ವರ್ಷಗಳ ಕಾಲ ಸಮಯವನ್ನು ಕೊಟ್ಟಿರೋದು. ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲಿ, ಹೆಚ್ಚಾಗಿ 302 ಕೇಸ್ಗಳಲ್ಲಿ, ಈ ಥರದ ಮರ್ಡರ್ ಕೇಸ್ಗಳಲ್ಲಿ ನೋಡುತ್ತೆ ಈ ಕೇಸ್ನ ಆಳ ಅಗಲ ಎಷ್ಟಿದೆ, ಜೊತೆಗೆ ಒಬ್ಬ ಪ್ರಭಾವಿ ವ್ಯಕ್ತಿನ ಅಥವಾ ದೊಡ್ಡ ಪೊಲಿಟಿಕಲ್ ಕ್ಯಾಂಡಿಡೇಟ್ ಅವರು ಅಥವಾ ಸಾಕ್ಷ್ಯವನ್ನು ನಾಶ ಮಾಡ್ತಕ್ಕಂಥ ಪ್ರಭಾವಿ ವ್ಯಕ್ತಿ ಇವರು ಆಗಿದ್ದಾರಾ, ಹಣದ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅವರಿಗೆ, ಹೊರಗೋದ್ರೆ ಇವರೆಲ್ಲರನ್ನು ಕೂಡ ಕೊಂಡ್ಕೊಂಡು ಬಿಡ್ತಾರೆ ಈ ಥರದ್ದು. ಆದರೆ ಈ ಕೇಸ್ನಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಆಗಿರೋದೇ ಇವತ್ತು ದರ್ಶನ್ ಅವ್ರಿಗೆ ಮುಳ್ಳಾಗಿಬಿಡ್ತಾ ಅನ್ನೋ ರೀತಿಯಾಗಿ ಆಗ್ತಾ ಇರೋದು. ನೋಡಿ, ಕೇಸ್ನಲ್ಲಿ ಜೈಲಧಿಕಾರಿಗಳಾಗಿರ್ಬೋದು, ಸರ್ಕಾರಿ ಪರ ವಕೀಲರಾಗಿರ್ಬೋದು, ಎಲ್ಲರೂ ಕೂಡ ಅವ್ರೇನು ಕೊಟ್ಟಿದ್ರಲ್ಲ ವರದಿ, ಅದಕ್ಕೆ ತಕ್ಕನಾದಂಥ ವರದಿಯನ್ನು ಇವರು ಕೂಡ ಸಲ್ಲಿಸಿಬಿಟ್ಟಿದ್ದಾರೆ. ಯಾಕೆಂದರೆ ಬಾಡಿ ಓನ್ ಕ್ಯಾಮ್ರಾ ಇರ್ಬೋದು, CCTV ಫೂಟೇಜ್ ಇರ್ಬೋದು, ಅವ್ರಿಗೆ ನಾವು ಹೇಗೆ ನಡೆಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಕಂಪ್ಲೀಟ್ ವರದಿಯನ್ನು, ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರೋದ್ರಿಂದಲೇ ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಗದೇ ಇರೋದಕ್ಕೆ ಪ್ರಮುಖವಾದಂಥ ಕಾರಣ. ಜೈಲಿನ ಮ್ಯಾನ್ಯುವಲ್ಗೆ ವಿರುದ್ಧವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ದರ್ಶನ್ ಅವರು ಆರೋಪ ಮಾಡಿದರು. ಅದಕ್ಕೆ ತಕ್ಕನಾದಂಥ ಸಾಕ್ಷಿಗಳನ್ನು, ದಾಖಲೆಗಳನ್ನು ಸಲ್ಲಿಸಿಬಿಟ್ರು ಸುಪ್ರೀಂ ಕೋರ್ಟ್ನಲ್ಲಿ. ನೋಡಿ, ಡಿಫೆಂಡ್ ಆಗಿರ್ಬೋದು, ಅಟ್ಯಾಕಿಂಗ್ ಆಗಿರ್ಬೋದು, ಕೌಂಟರ್ ಅಟ್ಯಾಕಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಇವತ್ತು ನಡೀತು ಸುಪ್ರೀಂ ಕೋರ್ಟ್ನಲ್ಲಿ. ಆದರೆ ಜೀವಿಸುವ ಹಕ್ಕನ್ನೇ ಕಸಿಯಲಾಗಿದೆ ಅನ್ನೋ ಗಂಭೀರವಾದಂಥ ಆರೋಪಗಳನ್ನು ಮಾಡಿದಂಥ ದರ್ಶನ್ ಅವರ ಹೇಳಿಕೆಗಳನ್ನು ಕೂಡ ಮುಕುಲ್ ರೋಹಟ್ಗಿ ಅವರು ಚಾಚು ತಪ್ಪದೆ ಹೇಳಿದರೂ ಕೂಡ ಅದನ್ನು ನಯವಾಗಿ ಕಡೆಗಣಿಸಿದ್ದು ಸುಪ್ರೀಂ ಕೋರ್ಟ್. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಸಂಗತಿ. ಎಲ್ಲೋ ಒಂದು ಕಡೆ ಮಾನವೀಯತೆ ಆಧಾರದ ಮೇಲೆ ಅಥವಾ ತಮ್ಮ ವಿವೇಚನೆಯನ್ನು ಬಳಸ್ಕೊಂಡು ಇಲ್ಲಿಯವರೆಗೂ ಕೂಡ 8.5 ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೀತಾ ಇರ್ತಕ್ಕಂಥ ಕರ್ನಾಟಕದ ಸೂಪರ್ ಸ್ಟಾರ್ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ ಅನ್ನೋ ಥರದ ನಿರೀಕ್ಷೆಗಳೇನಿತ್ತಲ್ವ, ಅದೆಲ್ಲವೂ ಕೂಡ ನುಚ್ಚು ನೂರಾಗಿಬಿಡ್ತು. ಕ್ವಾರಂಟೈನ್ ಸೆಲ್ ಬಗ್ಗೆನೂ ಕೂಡ ಅವರು ಆರೋಪ ಮಾಡಿದರು. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಗಮನ ಹರಿಸಿದೆ. ಕ್ವಾರಂಟೈನ್ ಸೆಲ್ ಅನ್ನೋದಿಲ್ಲ, ಅದು ಸಾಮಾನ್ಯ ಸೆಲ್, ಇವರು ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಅನ್ನೋ ಥರದ ಚರ್ಚೆಗಳು ಕೂಡ ಆದಾಗ ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಇವತ್ತು ಕನ್ಸಿಡರ್ ಮಾಡದೆ ಹೋಯಿತು. ನಿಮಗೆ ಬೇರೆ ಕೈದಿಗಳಿಗೆ ಯಾವ ರೀತಿಯಾದಂಥ ಅವಕಾಶವನ್ನು ಕೊಡ್ತಾರೋ ಕುಟುಂಬದೊಂದಿಗೆ ಮಾತನಾಡಲಿಕ್ಕೆ, ಅದೇ ರೀತಿಯಾದಂಥ ಅವಕಾಶವನ್ನು ಕೂಡ ನೀವು ದರ್ಶನ್ ಅವರಿಗೆ ಕೊಡಬೇಕು. 70 ಬಾರಿ ಕುಟುಂಬದವರ ಭೇಟಿಗೆ ಅವಕಾಶ ನೀಡಿದ್ದೀವಿ ಅಂತಲೂ ಕೂಡ ಅವರು ಹೇಳಿದಾಗ, ಪ್ರಾಸಿಕ್ಯೂಷನ್ ಪರ ವಕೀಲರು, ಸರ್ಕಾರದ ಪರ ವಕೀಲರು ಹೇಳಿದಾಗ ಅದು ಏನು ಮಾತಾಡದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ಆಗ್ಬಿಡ್ತು. ಅವ್ರು ಮಾತನಾಡಬೇಕಾದ್ರೆ ಪೊಲೀಸ್ನವರು ಕೂಡ ಜೊತೆಗಿರ್ತಾರೆ, ನಾವಿನ್ನೂ ಕೂಡ ಸ್ವಲ್ಪ ದಿನ ಕಾದು ನೋಡೋಣ ಅಂತ ಜಡ್ಜ್ ಕೂಡ ಹೇಳಿದ್ರು. ನೋಡಿ, ಅವ್ರಿಗೆ ಮಾತನಾಡ್ಲಿಕ್ಕೆ ಬಿಡ್ತಾರೆ, ಬಾಡಿ ಓನ್ ಕ್ಯಾಮ್ರಾ ಇರುತ್ತೆ, CCTV ಫುಟೇಜ್ ಇರುತ್ತೆ, ದಾಖಲೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ಈಗ ಮಾಡಿರ್ತಕ್ಕಂಥ ಸ್ಟಾರ್ ವಿಟ್ನೆಸ್ಗಳ ವಿಚಾರಣೆ ನೀವು ಎಷ್ಟು ಜನರನ್ನು ಮಾಡಿದ್ದೀರಿ? ಕೇವಲ 10 ಜನರು ಮಾಡಿದ್ದೀವಿ ಅಂತ ಹೇಳಿದಿರಿ. ಹಾಗಾದರೆ ಇನ್ನೂ ಕೂಡ ಬಹಳಷ್ಟು ಜನರ ಬಾಕಿ ಇದೆ, ಅವುಗಳನ್ನೆಲ್ಲವನ್ನು ಕೂಡ ಮುಗಿಸಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡಿ, ಪ್ರಮುಖವಾಗಿ ಈಗ ಇರ್ತಕ್ಕಂಥ 57ನೇ CCH ಕೋರ್ಟ್ನಲ್ಲಿ ಈಗ ರಜಾ ಕಾಲಾವಧಿ ಬರೋದರಿಂದ 2ರಿಂದ 3 ತಿಂಗಳ ಕಾಲ ವಿಚಾರಣೆ ಇರೋದಿಲ್ಲ, ಟ್ರಯಲ್ಸ್ಗಳು ಶುರುವಾಗೋದಿಲ್ಲ. ಅದಾದ ನಂತರ ರೆಗ್ಯುಲರ್ ಟ್ರಯಲ್ಸ್ಗಳು ಶುರುವಾಗುತ್ತೆ. ವಾರದ ಪೂರ್ತಿ ಮಾಡಿ ಯಾಕೆ ನೀವು ಡ್ರಾಪ್ ಮಾಡ್ತಾ ಇದ್ದೀರಿ ಅಂತ. ಅದಾದ ಮೇಲೂ ಕೂಡ ದರ್ಶನ್ ಅವರು ಇವೆಲ್ಲವುಗಳನ್ನು ಗಂಭೀರ ಆರೋಪಗಳೇನಿದಾವಲ್ಲ ಅದೆಲ್ಲವೂ ಕೂಡ ಸತ್ಯವಾಗಿದ್ದರೆ ಮಾತ್ರ 1 ವರ್ಷದೊಳಗೆ ಮತ್ತೆ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಲು ಹೇರ್ಬೋದು.
ಅದು ಯಾವುದೂ ಕೂಡ ಇಲ್ಲದೇ ಇದ್ದರೆ ಅಟ್ಲೀಸ್ಟ್ ಅಪ್ರಾಕ್ಸಿಮೇಟ್ ಆಲ್ಮೋಸ್ಟ್ ಆಲ್ 1 ವರ್ಷಗಳ ಕಾಲ ದರ್ಶನ್ ಸುಪ್ರೀಂ ಕೋರ್ಟ್ ಕಡೆ ತಿರುಗಿ ನೋಡೋದೇ ಇಲ್ಲ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇರೋದು. ಸುಪ್ರೀಂ ಕೋರ್ಟ್ನ ಜಡ್ಜ್ ಕೂಡ ಅದೇ ಹೇಳಿದ್ದು, ಸಾಕ್ಷಿಗಳ ವಿಚಾರಣೆಗೆ ನೀವು ಯಾಕೆ ವಿಳಂಬ ಮಾಡ್ತಾಯಿದ್ರಿ ಇನ್ನೂ ಕೂಡ ಅಂತ. ಅದನ್ನು ತುಂಬ ಕಟ್ಟುನಿಟ್ಟಾಗೆ ಹೇಳ್ತು. ಬಟ್ ದೇರ್ ಈಸ್ ನೋ ಆಪ್ಷನ್. ಈಗ ಉಳಿದಿರೋದು ದರ್ಶನ್ ಅವರಿಗೆ ಒಂದು ಚಾನ್ಸ್ ತಗೋಣ ಅನ್ನೋ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ಕದ ತಟ್ಟುಬಿಟ್ಟಿದ್ರು. ನಿನ್ನೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ದರ್ಶನ್ ಅವರು ಕಳೆದಿದ್ದಾರೆ ಕಾಲವನ್ನು. ಒಂದು ಡವ ಅಂತೂ ಇತ್ತು, ಏನಾಗಬಹುದು ಅನ್ನೋ ರೀತಿಯಾಗಿ. ಹೊರಗೆ ಬರ್ತೀನ, ಫ್ಯಾಮಿಲಿ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದಾ, ಅಭಿಮಾನಿಗಳನ್ನು ಮೀಟ್ ಮಾಡ್ಬೋದಾ ಅನ್ನೋ ರೀತಿಯಾಗಿ. ವಿಜಯಲಕ್ಷ್ಮಿಯವರು ದೇವಸ್ಥಾನಗಳನ್ನು ಟೆಂಪಲ್ ರನ್ ಮಾಡ್ತಾನೆ ಇದ್ದಾರೆ. ಆದರೆ ಪರಮೋಚ್ಚ ನ್ಯಾಯಾಲಯ ಕೊಟ್ಟಂಥ ಆದೇಶವನ್ನು ಇವತ್ತು ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಲೇಬೇಕಾಗಿದೆ. ನೋಡೋಣ ಇನ್ನು ಏನಾಗಬಹುದು ಅಂತ. ಕೇವಲ 10 ಸಾಕ್ಷಿಗಳ ವಿಚಾರಣೆ ನಡೆಸಿರ್ತಕ್ಕಂತಹ 57ನೇ CCH ಕೋರ್ಟ್ ಇನ್ನು ಉಳಿದ ಕಾಲಾವಧಿಯಲ್ಲಿ ಅಂದರೆ 1 ವರ್ಷಗಳ ಕಾಲಾವಧಿ ಒಳಗೆ ಎಲ್ಲ ವಿಚಾರಣೆಗಳನ್ನು ಕೂಡ ಮುಗಿಸುತ್ತಾ ಇಲ್ವಾ, ಅದಾದ ಮೇಲೆ ಮತ್ತೆ ದರ್ಶನ್ ಕದ ತಟ್ಟಬೇಕಾಗತ್ತಾ ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.